ಹೋರಾಟ ಬೆಳಗಾವಿಯಲ್ಲಿ ನಿಂತಿರಬಹುದು ಆದರೆ ಮತ್ತೊಂದು ಕಡೆಯಿಂದ ಆರಂಭ ಆಗ್ತಾ ಇದೆ. ಈಗ ಬಾಗಲಕೋಟೆ ನೋಡಿದ್ವಿ, ವಿಜಯಪುರಕ್ಕೆ ಹೋಗೋದಾದ್ರೆ ವಿಜಯಪುರದಲ್ಲೂ ಕೂಡ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ. ರಿಕವರಿ ಆಧಾರಿತ ಬೆಲೆ ನಿಗದಿಗೆ ರೈತರು ಆಗ್ರಹ ಮಾಡ್ತಾ ಇದ್ದು, ದರ ಘೋಷಣೆಗೆ ಆಗ್ರಹಿಸಿ ರೈತರ ಹೋರಾಟ ಮುಂದುವರಿತಾ ಇದೆ. ರಿಕವರಿ ಆಧಾರಿತ ಬೆಲೆ ನಿಗದಿಗೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ರಿಕವರಿ ಆಧಾರಿತ ಬೆಲೆ ನಿಗದಿಗೆ ಈಗ ರೈತರು ಪಟ್ಟು ಹಿಡಿದಿದ್ದಾರೆ. ದರ ಘೋಷಣೆಗೆ ಆಗ್ರಹಿಸಿ ರೈತರ ಹೋರಾಟ ಮುಂದುವರಿತಾ ಇದೆ. ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮುಂದುವರಿತಾ ಇದ್ದು, ಸರ್ಕಾರ ದರ ಘೋಷಣೆಯ ನಂತರವೂ ಹೋರಾಟವನ್ನ ಮುಂದುವರಿಸುತ್ತೆ. ಅಂದ್ರೆ ಈಗ ಸರ್ಕಾರ ದರ ಘೋಷಣೆ ಮಾಡಲಿಲ್ಲ ಅಂದ್ರೂ ಇನ್ನು ಮುಂದಕ್ಕೆ ಹೋರಾಟವನ್ನ ಮಾಡ್ತೀವಿ ಅಂತ ಭೀಮಾ ಬೆಲ್ಟ್ ರಿಕವರಿ ದರ ನಿಗದಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಓಕೆ, ಬೆಳಗಾವಿಯಲ್ಲಿ ರೈತರು ಸ್ವಲ್ಪ ಶಾಂತವಾಗಿರ್ಬೋದು, ಬಾಗಲಕೋಟೆ, ವಿಜಯಪುರ ಇಲ್ಲೆಲ್ಲ ಇನ್ನೂ ಕೂಡ ರೈತರು ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಕಾರ್ಖಾನೆಯವರನ್ನ ಒಪ್ಪಿಸಿ ನಿರ್ಣಯಕ್ಕೆ ಬಂದಿದ್ದೀವಿ. ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಫ್ಯಾಕ್ಟರಿಗಳ ಓನರ್ಗಳನ್ನು ಒಪ್ಪಿಸಿದೀವಿ ನಾವು. ಕಾರ್ಖಾನೆಯವರೆಲ್ಲರೂ ಸರ್ಕಾರದ ದರಕ್ಕೆ ಒಪ್ಪಿದ್ದಾರೆ. ಬಾಗಲಕೋಟೆ, ವಿಜಯಪುರದಲ್ಲಿ ಗೊಂದಲ ಇದೆ. FRP ದರ 3,550 ರೂಪಾಯಿ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ ರೈತರ ಹೋರಾಟದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ವಿಜೇಂದ್ರ ಅಲ್ಲಿಗೆ ಹೋಗಿ ನಾಟಕ ಮಾಡಿಬಿಟ್ರು. ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಓನರ್ಸ್ಗಳನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಆರ್ಡರ್ ಮಾಡಿ ಏನೋ ಒಟ್ಟು ಒಪ್ಸಿದೀವಿ, ಬಟ್ ಬಿಜೆಪಿ ಅಲ್ಲೂ ಕೂಡ ರಾಜಕೀಯ ಮಾಡಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ಹೋಗೋ ಅಗತ್ಯ ಏನಿತ್ತು? ವಿಜೇಂದ್ರ ಅವರು ಕೇಂದ್ರದವ್ರ ಹತ್ರನೇ ಮಾತಾಡ್ಬೋದಿತ್ತಲ್ಲ, ಅಲ್ಲಿ ಹೋಗಿ ಮಲಗಿ ನಾಟಕ ಮಾಡಿದ್ರಷ್ಟೇ ಅಂತ ಸ್ಪಂದನೆ ಮಾಡಿ ಇವತ್ತು ಅಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯವನ್ನು ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ, ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮಗೆ ಅರ್ಥ ಆಗ್ತಿರಲಿಲ್ಲ, ಇವತ್ತು ಹೇಳ್ತೀನಿ. ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಯಾರಿಂದ ಆದೇಶ ಆಗಿದೆ? 3,550 ರೂಪಾಯಿ ಕೇಂದ್ರ ಸರ್ಕಾರ. ಯಾವ ಇಲಾಖೆಯಿಂದ? ಕನ್ಸ್ಯೂಮರ್ ಅಫೇರ್ಸ್ ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ ಅವರು. FRP ಫಿಕ್ಸ್ ಮಾಡೋರು ಅವರು. ಇದು 3,550 ಅಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು, ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು, ಅದು 800ರಿಂದ 900 ಸೇರಿ ಅದು ಎಷ್ಟು ಹಾಕಿತ್ತು? 2,600 ಹಾಕಿತ್ತು. ಮತ್ತು ಇವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಹೊರಟಿದ್ದಾರೆ. 2,600 ಈಗ ಕೊಟ್ಟಿರೋದಷ್ಟು 3,200 3,300 ಎಷ್ಟು ಹೆಚ್ಚಿಗೆ? ಸುಮಾರು 700 ರೂಪಾಯಿ ಜಾಸ್ತಿ ಆಯಿತು. FRPಕ್ಕಿಂತ ಜಾಸ್ತಿ. FRP ಫಿಕ್ಸ್ ಮಾಡಿವಿ, FRP ಫಿಕ್ಸ್ ಮಾಡಿವಿ. ಏನು FRP ಫಿಕ್ಸ್ ಮಾಡಿದಿರಿ?